ಪತಾಕೆ ರೈತರ ಹೋರಾಟಕ್ಕೆ ಇವತ್ತಿನ ದಿವಸ ಈ ಪಂಚಗಾವಿ ಕ್ರಾಸ್ ಅಲ್ಲಿ ಬಂದ್ ಮಾಡಿ ಈ ರಸ್ತೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಸುತ್ತಮುತ್ತಲ ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರ ರೈತ ಬಂಧುಗಳಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಮಾದಾಯಿ ಹೋರಾಟದ ಮುಖಂಡರೇ, ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರೇ ಹಾಗೂ ಪೊಲೀಸ್ ಅಧಿಕಾರಿಗಳೇ, ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತ ಗುರ್ಲಾಪುರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಹೋರಾಟ ಅಷ್ಟೊಂದು ಪ್ರಭಾವಿ ಹೋರಾಟ ನಡೀತಾ ಇದೆ ಅಂದ್ರೆ ಅದಕ್ಕೆ ಸ್ಫೂರ್ತಿ ನರಗುಂದದಲ್ಲಿ ನಡೆದಿರ್ತಕ್ಕಂಥ ಮಾದಾಯಿ ಹೋರಾಟದ ಮಾದರಿ. ಅವತ್ತಿನಿಂದ ರೈತರು ಉತ್ತೇಜನಗೊಂಡು ಸಂಘಟಿತರಾಗಿ ಪ್ರಾರಂಭವಾಗಿ ಇವತ್ತಿನ ದಿವಸ ಇಡೀ ಸರ್ಕಾರವನ್ನೇ ನಲುಗಾಡಿಸ್ತಿರ್ತಕ್ಕಂಥ ಸಂದರ್ಭಕ್ಕೆ ಬಂದು ನಿಂತೈತಿ. ಇನ್ನೇನು ಕೆಲವೇ ಸಮಯದಲ್ಲಿ ಒಂದು ಅಂತ್ಯ ಕಾಣುವ ಮಟ್ಟಕ್ಕೆ ಬಂದು ನಿಂತದ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಎಲ್ಲೆಂದರಲ್ಲಿ ಹಳ್ಳಿ ಕ್ರಾಸ್ಗಳಲ್ಲಿ ನಡೆದೈತಿ. ಇವತ್ತೆಲ್ಲರೂ ನೋಡ್ತಾ ಇದ್ದಾರೆ ಟಿವಿ ಮೊಬೈಲ್ಗಳನ್ನ, ಏನು ಈ ಹೋರಾಟಕ್ಕೆ ಏನು ಬೆಲೆ ಸಿಗ್ತತಿ ಅಂತ. ಇವತ್ತ ನೋಡ್ರಿ, ಏನಾದ್ರೂ ಒಂದು ನಾವು ಹಿಂದಿನಿಂದ ಪಡ್ಕೊಂಡಿವೆ ಅಂದ್ರೆ ಶಾಂತಿಯುತ ಹೋರಾಟದಿಂದ ಪಡ್ಕೊಂಡಿವೆ. ಅದನ್ನ ನಮ್ಮ ಸಂವಿಧಾನದಲ್ಲಿ ಮುಖಾಂತರ ಕೂಡ ತಿಳಿಸಿದಾರ. ಅಂಬೇಡ್ಕರ್ ಅವರು ಹೇಳಿದಾರ, ನಮಗೇನು ಯಾವ ಸರ್ಕಾರ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ನಮಗೇನು ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನಾವು ಪಡೆದುಕೊಳ್ಬೇಕಾದ್ರೆ ಕೊನೆಯ ಅಸ್ತ್ರ ಹೋರಾಟದ ಮುಖಾಂತರ ಪಡೆದುಕೊಳ್ಳಲಿಕ್ಕೆ ಸಂವಿಧಾನದೊಳಗೆ ನಮಗೊಂದು ಹಕ್ಕು ಕೊಡಿಸಿದ್ದಾರೆ. ಅದನ್ನು ಕೂಡ ಮಾಡಿದವರು, ಆ ನಿಟ್ಟಿನೊಳಗ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಕೂಡ ಶಾಂತಿಯುತ ಹೋರಾಟದಿಂದ ಇವತ್ತ ನಾವು ಸ್ವತಂತ್ರ ಸಿಕ್ಕತ್ತಂದ್ರೆ ಶಾಂತಿಯುತ ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ಕತಿ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಯುವಕರಿಗೆ, ರೈತರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೇನೆ. ನಾವು ಯಶಸ್ವಿ ಕಾಣಬೇಕಾದ್ರೆ ತಾಳ್ಮೆಯಿಂದ ಮಾತ್ರ ಈ ಜಗತ್ತನ್ನ ಗೆಲ್ಲಲಿಕ್ಕೆ ಸಾಧ್ಯ ಐತಿ. ದಯವಿಟ್ಟು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಹೋರಾಟವನ್ನ ಕದಲಿಸಲಿಕ್ಕೆ ಹುನ್ನಾರಗಳನ್ನು ಮಾಡಿರ್ತಾರ. ಆದ್ದರಿಂದ ಯಾವುದೇ ಒಂದು ಬೇರೆ ಪ್ರಚೋದನೆಗೆ ಒಳಗಾಗದೆ ನಮ್ಮ ಬೇಡಿಕೆ ಏನಿದೆ, ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನ ಯಾವ ರೀತಿ ಮಾಡಬೇಕಾಗಿದೆ, ರಾಜ್ಯಾದ್ಯಂತ ಒಂದೇ ಕೂಗು ಹೋಗ್ಬೇಕಾಗಿದೆ. ಆದ್ದರಿಂದ ಯಾರು ಇವೆಲ್ಲ ಬಸ್ಸುಗಳು ಇವು ಯಾವೆಲ್ಲ ಗಾಡಿಗಳು ಇಲ್ಲಿ ಬೇರೆದಾರು ಯಾರು ಇಲ್ಲ, ಯಾವಕ್ಕೂ ಕಲ್ಲು ಹೋಗಿದ್ದು ತೊಂದರೆ ಮಾಡತಕ್ಕಂಥ ಯಾರೋ ಒಬ್ರು ಕಿಡಿಗೇಡಿ ಮಾಡ್ತಿರ್ಬೋದು, ಮಾಡಾಕಚ್ಚಿ ಅದನ್ನ ನಮ್ಮ ರೈತರ ಮ್ಯಾಗ ಹಾಕ್ತಾರ. ಹಿಂದಿನ ಯಾವ್ದು ಸಂಪತ್ತಿಗೆ ಸವಾಲ ಪಿಕ್ಚರ್ ನೋಡಿರ್ಬೋದು, ಎಲ್ಲರಿಗೂ ಗೊತ್ತೈತಿ. ಅಲ್ಲದನ್ನ ಕಿಡಿಗೇಡ್ತನ ಮಾಡಾಕಚ್ಚಿ ನಮ್ಮ ಮ್ಯಾಗ ಹಾಕಿ ಹೋರಾಟವನ್ನು ಒಡೆದ ಮುಂದಕ್ಕೆ ಹೋಗುವಂತ ಕೆಲಸ ಮಾಡ್ತಾರ. ಅದಾಗಬಾರ್ದಾಗೈತಿ. ಅಂದ್ರೆ ನಾವು ಶಾಂತಿಯುತ ಹೋರಾಟವನ್ನು ಮಾಡಿ ನಾವು ಜಲಚಾಲೆ ಆಗೋಣ ಅಂತ ತಿಳ್ಕೊಂಡು ಮಾತು ಹೇಳಿ ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಒಂದೆರಡು ಮಾತುಗಳನ್ನ ಹೇಳಿ, ಇವತ್ತ ಇದು ಒಂದೇ ಅಲ್ಲ, ರಾಜ್ಯದೊಳಗ ಎಲ್ಲ ರೈತರು ಸಂಕಷ್ಟದಾಗದಾರ. ಹೆಸರು ಬೆಳೆ, ಕಬ್ಬು ಬೆಳೆ, ಕೊಬ್ಬರಿ ಬೆಳೆ ಅವ್ರ, ಮತ್ತು ಇನ್ನೊಂದು ಉಳ್ಳಾಗಡ್ಡಿ ಬೆಳೆ ಅಂತೂ ಅದರ ಬೆಳೆಗಾರ ಪಾಲು ದಿಕ್ಕಪಾಲಾಗಿ ಹೋಗೈತೆ. ಹರಿಗೆ ಹೋಗದ್ರ ಅಂತ ಉಳ್ಳಾಗಡ್ಡಿ ಹರಿಗೆ ಹೋಗಿದ್ರು ಕೂಡ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ನೋಡ್ಲಿಲ್ಲ. ನೋಡ್ರಿ ಅಂತಂಬ್ರ ವಿಚಾರ ಮಾಡ್ರಿ, ಯಾಕೆ ನಾವ ಒಗ್ಗಟ್ಟಿಲ್ಲ? ಯಾರು ರೈತರ ಪರವಾಗಿ ಕಾಳಜಿಪೂರ್ವಕ ಹೋರಾಟ ಮಾಡಕತ್ತಾರ, ಯಾರು ಈ ಹೋರಾಟವನ್ನು ದಿಕ್ ತಪ್ಸಕತ್ತಾರ ಅನ್ನೋದು ನೀವು ತಿಳ್ಕೊಂಡು ಬೆಂಬಲ ಕೊಡ್ರಿ. ಆದ್ರಿಂದ ಸರ್ಕಾರ ಕೂಡಲೇ ಎಲ್ಲ ಬೆಳೆಗಳಿಗೂ ಸೂಕ್ತವನ್ನ ಬೆಲೆಯನ್ನ ನಿರ್ಧರಿಸಿ ಮತ್ತ MSP ಕಾನೂನನ್ನ ಜಾರಿಗೊಳಿಸಬೇಕು, ಕೂಡಲೇ ಖರೀದಿ ಕೇಂದ್ರಗಳನ್ನ ತೆರಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ನಾನು ಒಂದೆರಡು ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಜವಾನ್. ರೈತ ಮುಖಂಡ